ಇನ್ನು ಬೆಂಗಳೂರಿನ ಕೆಆರ್ಪುರಂನಲ್ಲಿ ಮೂವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದಂತಹ ಕೆನೆತ್ ಕೂಡ ಈಗ ಪತ್ತೆಯಾಗಿದ್ದಾನೆ. ಸೊ ಅವನನ್ನು ಪತ್ತೆ ಹಚ್ಚಿದ್ದೇ ಒಂದು ರೋಚಕ ಕಾರ್ಯಾಚರಣೆ. ಸೊ 6 ತಂಡವನ್ನ ರಚಿಸಿದ್ರು ಪೊಲೀಸರು ಇವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಈತ ಕೊಲೆ ಮಾಡಿದ ನಂತರ ಬೇರೆ ಬೇರೆ ಕಡೆ ತಲೆಮರೆಸ್ಕೊಂಡಿದ್ದ. ತಿರುಚಿ, ಬೇಲಂಕಣಿ, ಚೆನ್ನೈ, ಕೊಯಮತ್ತೂರು ಎಲ್ಲ ಕಡೆನೂ ಹೋಗಿ ಶೋಧ ಮಾಡಿದ್ದಾರೆ. ಕೆನೆತ್ಗಾಗಿ ಪೊಲೀಸರು ನಡೆಸಿದಂತಹ ಒಂದು ಹುಡುಕಾಟ. ಕೆನೆತ್ ಬೇರೆ ಬೇರೆ ಕಡೆ ಪ್ರಯಾಣಿಸಿ ನಂತರ ಪುದುಚೇರಿಯನ್ನ ತಲುಪಿದ ಈತ. ಕೆನೆತ್ ಪ್ರಯಾಣದ ಬಗ್ಗೆ ಪೊಲೀಸರು ಲೆಕ್ಕಾಚಾರವನ್ನು ಹಾಕಿದ್ರು. ನಂತರ ಶ್ವೇತಾಳನ್ನ ಈಗಾಗಲೇ ಹಿಂದೆನೇ ಅರೆಸ್ಟ್ ಮಾಡಿದ್ರು. ಆಕೆಯಿಂದನೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರು. ಸೊ ಇವರು ಎಷ್ಟು ಖತರ್ನಾಕ್ಗಳಾಗಿದ್ರು ಅಂತ ಹೇಳಿದ್ರೆ, CC ಕ್ಯಾಮ್ರಾಗಳನ್ನು ಮರೆಮಾಚಬೇಕು, CC ಕ್ಯಾಮ್ರಾದಲ್ಲಿ ನಮ್ಮ ಫೇಸಸ್ ಏನು ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಗಾಡಿಗಳು ಕಂಟೈನರ್ ಬಂದಾಗ ಅದರ ಒಂದು ಪಕ್ಕದಲ್ಲಿ ಹೋಗೋದು, ಈ ಥರ ಎಲ್ಲ ಮಾಡಿ ಅವರು ಎಸ್ಕೇಪ್ ಆಗಿದ್ರು. ಕೊನೆಗೂ ಈಗ ಎಲ್ಲೆಲ್ಲಿ ಈತ ಪ್ರಯಾಣಿಸ್ತಾ ಇದ್ದಾನೆ ಅಂತೇಳಿ ಗೊತ್ತಾಗಿ ಕೊನೆಗೂ ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಒಂದು ಅರೆಸ್ಟ್ ಆದಂಥ ಒಂದು ದೃಶ್ಯಗಳನ್ನು ಕೂಡ ಈಗಾಗಲೇ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅದು ಕೂಡ ಮಾಧ್ಯಮಗಳಿಗೆ ಲಭ್ಯವಾಗಿದೆ. ಪೊಲೀಸರ 2 ತಂಡಗಳು ಕೊನೆಗೆ ಪುದುಚೇರಿಯಲ್ಲಿ ಕೆನೆತ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಪುದುಚೇರಿಯಲ್ಲಿ ಲಿಕ್ಕರ್ ಔಟ್ಲೆಟ್ನಲ್ಲಿ ಈತ ಎಣ್ಣೆ ಹೊಡ್ಕೊಂಡು ಕೂತಿದ್ದಂತೆ. ಆರ್ಲೈನ್ ಪೇಟ್ ಪೊಲೀಸರು ಆರೋಪಿಯನ್ನು ಹಿಡಿಯೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರನ್ನ ಕಂಡೊಡನೆ ಮತ್ತೆ ಈತ ಅಲ್ಲಿಂದಲೂ ಎಸ್ಕೇಪ್ ಆಗೋದಕ್ಕೆ ಕೆನೆತ್ ಪ್ರಯತ್ನ ಪಟ್ಟಿದ್ದಾನೆ. ನಂತರ ASI ರಾಮಲಿಂಗಂ ಅವನನ್ನು ಚೇಸ್ ಮಾಡಿ ಕೆನೆತನ್ನು ಕೊನೆಗೂ ಹಿಡಿದಿದ್ದಾರೆ. ಈಗ ಹಿಡ್ಕೊಂಡು ಆತನನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆದಂತಹ ಒಂದು ಟ್ರಿಪಲ್ ಮರ್ಡರ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ. ಯಾಕಂದರೆ ಈ ಪ್ರಕರಣದಲ್ಲಿ ಕೊಲೆಯ ಆರೋಪಿ ಅಂಥೇಳಿ ಇರುವಂಥವರೇ ಶ್ವೇತಾ ಮತ್ತು ಕೆನೆತ್. ಆ ಶ್ವೇತಾ ಸ್ವಂತ ತನ್ನ ತಾಯಿ, ತಂದೆ ಮತ್ತು ತಂಗಿಯನ್ನು ಕೊಲೆ ಮಾಡಿದ್ದಾಳೆ ಅನ್ನುವಂಥದ್ದು ಇರುವಂಥ ಆರೋಪ. ಆಕೆ ಮಾಡಿದಂಥ ಕೊಲೆಗೆ ಈ ಕೆನೆತ್ ಕೂಡ ಸಾಥ್ ಕೊಟ್ಟಿದ್ದಾನೆ ಅನ್ನುವಂಥದ್ದು ಈತನ ಮೇಲಿರುವಂಥ ಆರೋಪ. ಈತ ತಲೆಮರೆಸ್ಕೊಂಡಿದ್ದ, ಶ್ವೇತಾ ಕೂಡ ತಲೆಮರೆಸ್ಕೊಂಡಿದ್ಲು. ನಂತರ ನಿನ್ನೆ ಶ್ವೇತಾನನ್ನು ಅರೆಸ್ಟ್ ಮಾಡಿದ್ರು ಪೊಲೀಸರು. ಅದಾದ ನಂತರ ಈತನ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಕೊನೆಗೆ ಪುದುಚೇರಿಯಲ್ಲಿ ಈತ ಎಸ್ಕೇಪ್ ಆಗೋದಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದ, ಕೆನೆತ್ನನ್ನು ಕೂಡ ಈಗ ಹಿಡ್ಕೊಂಡು ಬಂದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈತನನ್ನ ಹಿಡಿದಿದ್ದು ಒಂದು ರೋಚಕ ಕಾರ್ಯಾಚರಣೆ ಆಗಿತ್ತು ಅನ್ನುವಂಥದ್ದನ್ನು ಈಗ ತಾನೇ ನಾವು ಓದ್ತಾ ಇದ್ವಿ. ಹೇಗೆ ಈತನ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು, ಈತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಹೇಗೆ ನಡೀತು ಎಲ್ಲವೂ ಆಪರೇಷನ್ಸ್ ಪ್ರಜ್ವಲ್? ಆರೋಪಿಯನ್ನ ಫಾಲೋ ಅಪ್ ಮಾಡ್ತಿರ್ತಾರೆ, ಟೆಕ್ನಿಕಲಿ ಮತ್ತೆ ಫಿಸಿಕಲಿನೂ ಫಾಲೋ ಅಪ್ ಮಾಡುವಂತ ಒಂದು ಪ್ರಯತ್ನವನ್ನ KRಪುರಂ ಪೊಲೀಸರು ಮತ್ತೆ ಹೋಲ್ ವೈಟ್ ಫೀಲ್ಡ್ ಡಿವಿಷನ್ ಇನ ಕ್ರೈಮ್ ಟೀಮ್ ಏನಿರುತ್ತೆ ಅದನ್ನ ಮಾಡ್ತಿರ್ತಾರೆ. ಸುಮಾರು ಒಂದು 6 ತಂಡಗಳನ್ನ ಫಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಇನ್ನ 2 ತಂಡಗಳು, ಒಟ್ಟು 8 ತಂಡಗಳನ್ನ ಮಾಡಿ ಈತನ ಫಾಲೋ ಅಪ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವನ ಟ್ರಾವೆಲ್ ಪ್ಯಾಟರ್ನ್ ಅನ್ನ ಅನಲೈಸ್ ಮಾಡ್ಕೊಂಡು ಕೊನೆಗೆ ಪಾಂಡಿಚೇರಿಯಲ್ಲಿ ಇದ್ದಾನೆ ಅನ್ನೋದು ಒಂದು ಲೆವೆಲ್ಗೆ ಕನ್ಫರ್ಮ್ ಆದ್ಮೇಲೆ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಟೆಲ್ಗಳನ್ನ ಮೊದಲನೇದಾಗಿ ಪರಿಶೀಲನೆ ಮಾಡ್ತಾರೆ. ಈತ ಯಾವ ಹೋಟೆಲ್ನಲ್ಲೂ ತಂಗಿರೋದಿಲ್ಲ. ಹೋಟೆಲ್ಗಳಿಗೆ ಹೋದ್ರೆ ಆಧಾರ್ ಕಾರ್ಡ್ ಕೊಡ್ತಾರೆ, ID ಕಾರ್ಡ್ ಕೊಡ್ತಾರೆ, ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆತ ಅಲ್ಲಿ ಪತ್ತೆ ಆಗೋದಿಲ್ಲ. ಯಾಕಂತಂದ್ರೆ ಹೋಟೆಲ್ಗಳಿಗೆ ಹೋಗಿಯೋದೇ ಇಲ್ಲ. ಕೊನೆಗೆ ಪೊಲೀಸರು ಏನ್ ಮಾಡ್ತಾರೆ, ಈ ಬೀಚಸ್ ಗಳ ಹತ್ತಿರದಲ್ಲಿ ಮಲಗಿರುವಂತದ್ದು, ಮತ್ತೆ ಖಾಲಿ ರಸ್ತೆ ಬದಿಯಲ್ಲಿ ಮಲಗಿರುವಂತವ್ರು, ಮತ್ತೆ ಹೋಟೆಲ್ಗಳಲ್ಲಿ ಮಲಗಿರುವಂತವ್ರು, ಮತ್ತೆ ಬಾರ್ಗಳಲ್ಲಿ ಬಳಿ ಇರೋ ಅಂತವ್ರು, ಈ ತರದವ್ರನ್ನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವನ್ ಪಾಂಡಿಚೇರಿಯ ಒಂದು ಪೊಲೀಸರ ತಂಡ ಮತ್ತೆ ಬೆಂಗಳೂರು ಪೊಲೀಸರ ತಂಡ, 2 ತಂಡಗಳು ಸೈಮಲ್ಟೇನಿಯಸ್ಲಿ ಹುಡುಕಾಟವನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಇವ್ರು ಏನು ಬೀಚ್ ಗಳ ಬಳಿ ಮತ್ತೆ ಬಾರ್ಗಳ ಬಳಿ ಏನು ಹುಡುಕಾಟವನ್ನ ಮಾಡ್ತಿರ್ತಾರೆ, ಆ ಸಂದರ್ಭದಲ್ಲಿ ಒಂದು ಬಾರ್ ಹತ್ರ ಇರುವಾಗ ಒಂದು ಕಡೆ ಒಬ್ರು ಪಾಂಡಿಚೇರಿಯ ASI ಇವನನ್ನ ಐಡೆಂಟಿಫೈ ಅನ್ನ ಮಾಡ್ತಾರೆ. ತಕ್ಷಣ ನಮ್ಮ ಕರ್ನಾಟಕ ಪೊಲೀಸರ ಜೊತೆಗೆ ಅಂದ್ರೆ ಬೆಂಗಳೂರು ಪೊಲೀಸರ ಜೊತೆ ಕನ್ಫರ್ಮೇಶನ್ ಸಹಿತ ಮಾಡ್ತಾರೆ. ಇವನೇನಾ ಅನ್ನೋ ನಿಟ್ಟಿನಲ್ಲಿ ಕನ್ಫರ್ಮ್ ಮಾಡ್ಕೊಂತಾರೆ. ಕನ್ಫರ್ಮ್ ಮಾಡ್ಕೊಂಡು ಅವನ ಹತ್ರ ಹೋಗುವಂತ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಓಡುವ ಪ್ರಯತ್ನವನ್ನ ಮಾಡ್ತಾರೆ. ಆಗ ಅಲ್ಲಿದ್ದಂತ PSI ಅವರು ಅವನನ್ನ ಹಿಡಿದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಹಿಡಿದುಕೊಂಡು ಅದನ್ನ ಲಾಕ್ ಮಾಡಿ ಇಟ್ಕೊಂತಾರೆ. ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ರೆಕಾರ್ಡ್ ಆಗುತ್ತೆ. ಅಲ್ಲಿ ಆ ಸ್ಥಳೀಯರು ಯಾರೋ ಒಬ್ರು ಆ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾರೆ. ತಕ್ಷಣ ಇವನೇ ಆರೋಪಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು KRಪುರಂ ಪೊಲೀಸರಿಗೆ ಇವನನ್ನ ಕರೆಸಿ ಹಸ್ತಾಂತರ ಮಾಡುವಂತ ಕೆಲಸ ಮಾಡ್ತಾರೆ. ಒಟ್ಟಾರೆ ಇವನು ಫೋನ್ ಅನ್ನು ಯೂಸ್ ಮಾಡ್ತಿರ್ಲಿಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ. ಟೆಕ್ನಿಕಲಿ ಪೊಲೀಸರಿಗೆ ಇಂಟರ್ನೆಟ್ ಯೂಸ್ ಮಾಡೋದು ಅಥವಾ ATM ಅಲ್ಲಿ ವಿತ್ಡ್ರಾ ಮಾಡೋದು, ಫೋನ್ ಪೇ ಅನ್ನು ಯೂಸ್ ಮಾಡೋದು ಯಾವುದು ಕೂಡ ಮಾಡ್ತಿರ್ಲಿಲ್ಲ. ಇವನ ಬಳಿ ಇದ್ದಂತ ಒಂದಷ್ಟು ಕ್ಯಾಶ್ ಇಂದಾನೆ ಇವನು ಕ್ಯಾಶ್ ಅನ್ನ ಕೊಟ್ಕೊಂಡು ಪೇ ಮಾಡ್ಕೊಂಡು
ತನ್ನ ಸಮಯವನ್ನ ಮುಂದೆ ತಳ್ತಾ ಇದ್ದ. ಮತ್ತೆ ಈ ಐಡೆಂಟಿಫೈ ಆಗುವಂತ ಸ್ಥಳಗಳಿಗೆ ಹೋಗ್ತಿರ್ಲಿಲ್ಲ. ಅದು ಈತ 2-3 ದಿನಗಳ ಕಾಲ ಪೊಲೀಸರಿಗೆ ಕೈಗೆ ಸಿಗ್ದಂಗೆ ತಪ್ಪಿಸ್ಕೊಂಡು ಇರ್ಲಿಕ್ಕೆ ಈತನಿಗೆ ಸಹಕಾರಿಯಾಗುತ್ತೆ. ಕೊನೆಗೆ ಅವನು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡುವಂತ ಸ್ಥಳಗಳಿಗೆ ಹೋಗೋದನ್ನ ನಿಲ್ಸಿದ್ನೋ, ಪೊಲೀಸರು ಆ ಸ್ಥಳಗಳನ್ನ ಬಿಟ್ಟು ಅನ್ಐಡೆಂಟಿಫೈಡ್ ಮತ್ತೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಪೊಲೀಸರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವನು ಲಿಟ್ರಲಿ ಪೊಲೀಸರ ಕೈಲಿ ಲಾಕ್ ಆಗ್ತಾನೆ. ಥ್ಯಾಂಕ್ ಯು ಪ್ರಜ್ವಲ್. ನೋಡಿ, ಒಂದು ವಿಡಿಯೋ ಕೂಡ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಆತ ಹೇಗೆ ಅರೆಸ್ಟ್ ಆದ, ಲಾಕ್ ಆದ ಅಂಥೇಳಿ ನೋಡಿ, ಒಂದು ವಿಂಡೋದಲ್ಲಿ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಪೊಲೀಸರನ್ನ ಕಂಡುಡನೆ ಮತ್ತೆ ಓಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಅಲ್ಲಿದ್ದಂಥ ASI ರಾಮಲಿಂಗಂ ಅವರು ಹೋಗಿ ಆತನನ್ನು ಸಿನಿಮೀಯ ಶೈಲಿಯಲ್ಲಿ ಚೇಸ್ ಮಾಡಿ ಕೊನೆಗೂ ಅರೆಸ್ಟ್ ಮಾಡಿ ಈಗ ಕರ್ಕೊಂಡು ಬಂದಿದ್ದಾರೆ.